ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಆಧುನಿಕ ಜೀವನ ಶೈಲಿಯ ಶಾಪದಿಂದ ತಾರುಣ್ಯದಲ್ಲಿಯೇ ಮಾರಕ ಕಾಯಿಲೆಗಳಿಗೆ ಜನರು ತುತ್ತಾಗ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ತಾವು ಸುಂದರವಾಗಿ ಕಾಣಬೇಕು, ತಮ್ಮತ್ತ ಎಲ್ಲರ ಚಿತ್ತ ಆಕರ್ಷಿತರಾಗಬೇಕು ಅನ್ನೋ ಆಸೆ ಇರುತ್ತೆ. ಇದಕ್ಕಾಗಿ ವ್ಯಾಯಾಮ, ಒಳ್ಳೆಯ ಆಹಾರ ಸೇವನೆ ಕೂಡ ಮಾಡ್ತಾರೆ. ಉತ್ತಮ ದೇಹ ಸೌಂದರ್ಯ ಹೊಂದಬೇಕು ಅಂತ ಆಸೆ ಸಾಕಷ್ಟು ಜನರಿಗಿರುತ್ತೆ. ಆದರೆ ಇದು ಸಾಧ್ಯವಾಗುವುದಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಮಾಡರ್ನ್ ಲೈಫ್ ಸ್ಟೈಲ್ನಿಂದ ದೇಹದ ಸೌಂದರ್ಯ ಹಾಳಾಗ್ತಾ ಇದ್ದು ಸ್ತನದ ಆಕಾರದಲ್ಲಿ ಏರುಪೇರಾಗ್ತಾ ಇದೆ. ಹೆಣ್ಮಕ್ಳಲ್ಲಿಲ್ಲ, ಕೇವಲ ಗಂಡ್ಮಕ್ಳಲ್ಲೂ ಕೂಡ ಈ ರೀತಿ ಸಮಸ್ಯೆಗಳು ಕಾಡ್ತಾ ಇದೆ. ಜೋತು ಬೀಳೋದು, ವಿಕಾರವಾಗೋದನ್ನ ನಾವು ಕಾಣ್ತಿದ್ದೇವೆ. ಇನ್ನು ಗೈನೋಕೊಮಾಸ್ಟಿಯಾ ಪುರುಷರನ್ನ ಕಾಡ್ತಾ ಇದೆ. ಗೈನೋಕೊಮಾಸ್ಟಿಯಾ ಚಿಕಿತ್ಸೆ ಹೇಗೆ, ಸರ್ಜರಿಯ ವಿಧಾನ ಹೇಗೆ, ಇದನ್ನು ಸರಿಪಡಿಸಿಕೊಳ್ಳೋದಕ್ಕೆ ಕಾಸ್ಮೆಟಿಕ್ ಸರ್ಜರಿಯಿಂದ ಸಾಧ್ಯವಾ, ಯಾರೆಲ್ಲ ಇದನ್ನ ಮಾಡಿಸ್ಕೊಳ್ಬಹುದು, ಸರ್ಜರಿಯ ನಂತರ ಮೇಂಟೆನೆನ್ಸ್ ಹೇಗೆ, ಇದೆಲ್ಲದರ ಬಗ್ಗೆ ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕರ್ಲ್ಸ್ ಅಂಡ್ ಕರ್ಸ್ನ ವೈದ್ಯರಾದಂತಹ ಡಾಕ್ಟರ್ ಗಿರೀಶ್ ಅವರು. ಬನ್ನಿ ಅನ್ನೋ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಗೈನೋಕೊಮಾಸ್ಟಿಯಾ ಈಗ ಹೆಣ್ಮಕ್ಳಲ್ಲಿ ಒಂದು ರೀತಿಯ ಸಮಸ್ಯೆಗಳಾದ್ರೆ, ಈಗ ಪುರುಷರಲ್ಲಿ, ಯುವ ತರುಣರಲ್ಲೂ ಕೂಡ ಹೆಚ್ಚಾಗಿ ಕಾಡ್ತಾ ಇರ್ತಕ್ಕಂಥ ಸಮಸ್ಯೆ. ಜೊತೆಗೆ ಪುಟ್ಟ ಮಕ್ಕಳುಗಳನ್ನಂದ್ರೆ ಒಂದು 10th ಸ್ಟ್ಯಾಂಡರ್ಡ್ಗೆ ಬರ್ತಾ ಇದ್ದಂಗೆ ಆ ವಯಸ್ಸಲ್ಲೂ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಗೈನೋಕೊಮಾಸ್ಟಿಯಾ ಯಾವ ಕಾರಣಕ್ಕಾಗಿ ಆಗುತ್ತೆ, ಯಾವ ರೀತಿ ಲಕ್ಷಣಗಳಿರುತ್ತೆ ಅದು? ಗೈನಕೋಮ್ಯಾಸ್ಟಿ ಅಂತ ಹೇಳಿದ್ರೆ ಲೈಕ್ ಅದು ಮೇಲ್ ಚೆಸ್ಟ್ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಅವರ ಒಂದು ಅದು ಪುರುಷರಲ್ಲಿ ಮೇ ಬಿ ಆಫ್ಟರ್ ಒಂದು ಏಜ್ ಅಂದರೆ ಒಂದು 14-15 ಇಯರ್ಸ್ ಆದ ನಂತರ ಸೊ ಇದು ಕಾಣಿಸ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಸೊ ಇಲ್ಲೇನಾಗುತ್ತೆ, ಒಂದು ಸ್ವಲ್ಪ ನಾರ್ಮಲ್ ಚೆಸ್ಟ್ ಎನ್ಲಾರ್ಜ್ಮೆಂಟ್ ಆಗೋದು ಆ ಒಂದು ಏಜ್ ಗ್ರೂಪಲ್ಲಿ ನಾರ್ಮಲ್ ಆಗಿದ್ದು, ಬಟ್ ಕೆಲವರಲ್ಲಿ ಏನಾಗುತ್ತೆ, ಈವನ್ ಆಫ್ಟರ್ 1 or 2 ಇಯರ್ಸ್ ಅದನ್ನು ಕಡಿಮೆ ಆಗದಲ್ಲೇ ಹಾಗೆ ಕಂಟಿನ್ಯೂಯೇಷನ್ ಆಗಿಬಿಡುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಪ್ರಾಬ್ಲಮ್ಮು, ಅಥವಾ ಎನ್ಲಾರ್ಜ್ಮೆಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಸಿಚುವೇಶನ್ಗೆ ನಾವು ಗೈನೋಕೊಮ್ಯಾಸ್ಟಿಯಾ ಅಂತ ಹೇಳ್ತೇವೆ. ಸೊ ಮತ್ತೆ ಇದು ಅಂದ್ರೆ ಲೈಕ್ ಒನ್ ವೇ ಟ್ರಾಫಿಕ್ ಥರ, ಅಂದರೆ ಕಂಟಿನ್ಯೂಯೇಷನ್ಸ್ ಇರುತ್ತೆ. ಅಂದರೆ ಕೆಲವ್ರ ಗ್ರೋತ್ ಹಾಗೆ ಕಂಟಿನ್ಯೂಯೇಷನ್ಸ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಬಹಳ ಮುಜುಗರ ಅಂತ ತರುವಂಥ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಇಲ್ಲಿ ನಾವು ಇದನ್ನು ಯಾವ ಕಾರಣಕ್ಕೆ ಬರುತ್ತೆ ಅಂತ ನಾವು ನೋಡಿದಾಗ, ಅಂದರೆ ಯೂಶ್ವಲಿ ಸಾಮಾನ್ಯವಾಗಿ ಅರೌಂಡ್ ಒಂದು 90 to 95% ಆಫ್ ದ ಕೇಸಸ್ಗಳಲ್ಲಿ ವಿನಾಕಾರಣನೇ ಬರುತ್ತದೆ. ಅಂದರೆ ಇಂಥದ್ದೇ ಕಾರಣ ಅಂತ ಇರುವುದಿಲ್ಲ ಅಂತ. ಅಂದರೆ ನಾವು ಏನೆಲ್ಲ ನಾವು ಅದನ್ನು ನೋಡಿದಾಗಲೂ ಕೂಡ, ಅಂದರೆ ನಾವು ಹಿಸ್ಟ್ರಿ ತೊಗೊಂಡ್ರೆ, ಫ್ಯಾಮಿಲಿ ಹಿಸ್ಟ್ರಿ ತೊಗೊಂಡ್ರು ಕೂಡ, ಸೊ ಅವರುಗಳಲ್ಲಿ ಅಂದರೆ ಅವ್ರ ಫಾದರಿಗೆ ಪ್ರಾಬ್ಲಮ್ ಇಲ್ಲದೆ ಇರಬಹುದು, ಸೊ ಅಥವಾ ಅವರ ಒಂದು ಫ್ಯಾಮಿಲಿಯಲ್ಲಿ ಯಾರಿಗೂ ಈ ಥರ ಪ್ರಾಬ್ಲಮ್ ಇಲ್ಲದೆ ಇರಬಹುದು. ಸೊ ಆ ರೀತಿ ಅದೇ ರೀತಿ ಕೆಲವರಿಗೆ ನಾವು ಒಂದು ಅಂದರೆ ಯೋಚನೆ ಮಾಡುವಂಥದ್ದು, ಈ ಫಿಮೇಲ್ ಥರ ಒಂದು ಚೆಸ್ಟ್ ಎನ್ಲಾರ್ಜ್ಮೆಂಟ್ ಆಗಿರೋದ್ರಿಂದ ಸೊ ಏನಾದರೂ ಹಾರ್ಮೋನ್ಸ್ಗಳಲ್ಲಿ ವ್ಯತ್ಯಾಸ ಆಗಿರಬಹುದಾ ಅಂತ. ಸೊ ಇವನ್ ನಾವು ಹಾರ್ಮೋನಲ್ ಹಸ್ಸೆ ಅಂತ ಹೇಳ್ತೇವೆ, ಒಂದು ಹಾರ್ಮೋನಲ್ ಪ್ರೊಫೈಲ್ ಅಂತ ಹೇಳ್ತೇವೆ. ಸೊ ಅವುಗಳನ್ನು ಕೂಡ ನಾವು ಮಾಡಿದಾಗ ಸೊ ಅವ್ರಿಗೇನಾಗಿರುತ್ತೆ, ಅದು ನಾರ್ಮಲ್ ಆಗಿರುತ್ತೆ. ಅಂದರೆ ವೇರಿಯೇಷನ್ಸ್ ಇರೋದಿಲ್ಲ, ನಾರ್ಮಲ್ ಆಗಿರುತ್ತೆ. ಅಂದರೆ ಅವರ ಮೇಲ್ ಹಾರ್ಮೋನ್ಸ್ ಕೂಡ ನಾರ್ಮಲ್ ಆಗಿರುತ್ತೆ, ಆಮೇಲೆ ಫೀಮೇಲ್ ಹಾರ್ಮೋನ್ಸ್ ಕೂಡ ಅವ್ರಿಗೆ ನಾರ್ಮಲ್ ಆಗಿರುತ್ತೆ. ಈವನ್ ನಾವೇ ಒಂದು ಎಕ್ಸಾಮಿನ್ ಮಾಡಿದಾಗ ಅಥವಾ ಅವರೇ ಒಂದು ಯೋಚನೆ ಮಾಡಿದಾಗ ಸೊ ಅವ್ರಿಗೇನಾಗಿರುತ್ತೆ ಅಂದರೆ ನಾರ್ಮಲ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೇವೆ. ಅಂದರೆ ಲೈಕ್ ಅಥವಾ ಈ ಮೀಸೆ ಅಂತ ಇರಬಹುದು, ಅಥವಾ ಗಡ್ಡ ಅಂತ ಇರಬಹುದು. ಅದಕ್ಕೆ ನಾವು ಮುಸ್ಟ್ಯಾಶ್ ಮತ್ತು ಈ ಬಿಯರ್ಡ್ ಡೆವಲಪ್ಮೆಂಟ್ ಕೂಡ ನಾರ್ಮಲ್ ಆಗಿರುತ್ತೆ ಅವ್ರಿಗೆ. ಮತ್ತು ಅವ್ರಿಗೆ ಬಾಡಿ ಹೇರ್ಸ್ ಕೂಡ ಇರ್ತದೆ, ಮತ್ತು ಪರ್ಸ್ನಾಲಿಟಿ ವೈಸ್ ಕೂಡ ಅವ್ರಿಗೆ ಆಲ್ಮೋಸ್ಟ್ ಆಲ್ ಮೇಲ್ ಫೀಚರ್ಸ್ ಇರುತ್ತೆ, ಎಕ್ಸೆಪ್ಟ್ ಈ ಒಂದು ಪಾರ್ಟಲ್ಲಿ ಇರ್ತಕ್ಕಂಥ ಒಂದು ವೇರಿಯೇಷನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಂದ್ರೆ ಲೈಕ್ 90 to 95% ಆಫ್ ದ ಕೇಸಸ್ಸಲ್ಲಿ ಲೈಕ್ ವಿನಾಕಾರಣ ಬರುತ್ತೆ ಅಂತ ಹೇಳ್ಬೋದು. ಕೆಲವು ಅಪರೂಪದ ಕಾರಣಗಳು ಕೂಡ ಇರ್ತದೆ, ಅಂದರೆ ಲೈಕ್ ಹಾರ್ಮೋನಲ್ ಇಂಬ್ಯಾಲೆನ್ಸು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಸೊ ಅವರಿಗೆ ಈ ಥರದ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂದ್ರೆ ಡೆವಲಪ್ ಆಗಿರೋದಿಲ್ಲ. ನಾವು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಸೊ ನಮಗೆ ಯಾವುದೋ ಒಂದು ಅನುಮಾನಗಳಿದ್ದಾಗ ಅವರಿಗೆ ನಾವು ಈ ಪರೀಕ್ಷೆಗಳನ್ನು ಮಾಡಿಸ್ತೇವೆ. ಸೊ ಮಾಡಿಸಿದ ನಂತರ ಮತ್ತು ಅದಕ್ಕೆ ಅವಶ್ಯಕತೆ ಇರತಕ್ಕಂಥ ಮ್ಯಾನೇಜ್ಮೆಂಟು ಕೂಡ ಮಾಡಲಾಗತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಕೆಲವು ಅಪರೂಪದ ಕಾರಣಗಳು ಅಂತ ಹೇಳಿದ್ರೆ ಲೈಕ್ ಹೆರಿಡಿಟ್ರಿ, ಅನುವಂಶೀಯತೆಯಲ್ಲೂ ಕೂಡ ಇರ್ತದೆ. ಅಂದರೆ ಅವರಲ್ಲಿ ಫ್ಯಾಮಿಲಿ ಯಾರಿಗಾದ್ರೂ ಒಬ್ರಿಗೆ ಅಂತ ಆಲ್ರೆಡಿ ಹಿಸ್ಟ್ರಿ ಇರುತ್ತೆ, ಸೊ ಇವ್ರಿಗೂ ಕೂಡ ಬಂದಿರುತ್ತೆ ಅನ್ನೋದು ಒಂದು ಇರ್ತದೆ. ಲೈಕ್ ಆಲ್ಕೋಹಾಲಿಕ್ ಸಿರೋಸಿಸ್ ಅಂತ ಹೇಳ್ತೀವಿ, ಅದು ಲಿವರ್ದ ಒಂದು ಫೇಲ್ಯೂರ್ ಆಗಿರಬಹುದು, ಅಥವಾ ಕ್ರಾನಿಕ್ ಆಲ್ಕೋಹಾಲಿಕ್ ಇರಬಹುದು, ಸೊ ಅಥವಾ ಇವನ್ ಸಮ್ ಏಜಲ್ಲಿ ಕೂಡ ಇರ್ತದೆ, ಅಥವಾ ಕೆಲವು ಟ್ಯಾಬ್ಲೆಟ್ಸ್ಗಳ ಸೈಡ್ ಎಫೆಕ್ಟ್ಸ್ ಇಂದನೂ ಕೂಡ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಅಂದರೆ ಎಸ್ಪೆಷಲಿ ಅಂದರೆ ಲೈಕ್ ಇದು ಕಾರ್ಡಿಯಾಕ್ ಫೇಲ್ಯೂರ್ ಇರ್ತಕ್ಕಂಥ ಪೇಷಂಟ್ಸ್ಗಳಲ್ಲಿ ಈ ಥರ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದರೆ ಅವ್ರಿಗೂ ಕೂಡ ಈ ಥರ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಬಟ್ ಮೆಜಾರಿಟಿ
ಲೈಕ್ ವಿನಾಕಾರಣ ಬರ್ತಕ್ಕಂಥದ್ದು ಇರುತ್ತೆ. ಸೊ ಇದು ಲೈಕ್ ಒಂದ್ಸರಿ ಅದು ಡೆವಲಪ್ ಆಗಿದ್ರೆ ಆಲ್ಮೋಸ್ಟ್ ಆಲ್ ಅದು ಒಂದು ಆ ಲೈಫ್ ಟೈಮಿಗೆ ಅದು ಪ್ರಾಬ್ಲಮ್ ಹಾಗೆ ಉಳಿಯುತ್ತೆ. ಸೊ ನ್ಯಾಚುರಲ್ ಆಗಿ ಯಾವತ್ತೂ ಕಡಿಮೆ ಆಗಲ್ಲ ಅದು. ಸೊ ಒಂದು ಇನ್ಕ್ರೀಸ್ ಆಗಬಹುದು ಅಥವಾ ಅದೇ ಒಂದು ಅಂದರೆ ಒಂದು ಸ್ಥಿತಿಯಲ್ಲೇ ಉಳಿಬಹುದು. ಸೊ ಅಥವಾ ಇನ್ನು ಫರ್ದರ್ ಡೆವಲಪ್ಮೆಂಟ್ ಕೂಡ ಆಗ್ಬೋದು. ಬಟ್ ಯಾವತ್ತೂ ಅದು ರಿವರ್ಸ್ ಅಂತ ಇರಲ್ಲ, ನ್ಯಾಚುರಲ್ ಆಗಿ ಕಡಿಮೆ ಆಗೋ ಸಾಧ್ಯತೆಗಳು ಇರೋದಿಲ್ಲ ಅದರಲ್ಲಿ. ಓಕೆ, ಈಗ ಸ್ಕೂಲ್ಗೆ ಹೋಗೋಂಥ ಮಕ್ಕಳುಗಳಲ್ಲಿ ನಾವು ಕಾಮನ್ ಆಗಿ ನೋಡಿರ್ತೀವಿ, ಈಗ ಚಬ್ಬಿ ಆಗಿರ್ತಾರೆ. ಇದು ಈ ಏಜ್ನಲ್ಲಿ ಸ್ವಲ್ಪ ಚೆನ್ನಾಗಿ ಊಟ ತಿಂಡಿ ಮಾಡಿರ್ತಾರೆ, ಸೊ ಹಾಗಾಗಿ ಚೆನ್ನಾಗಿ ಸಾಕಿರ್ತಾರೆ, ಈ ರೀತಿ ಇರುತ್ತೆ ಅಂತ ಅಂದ್ಕೊಂಡು ಕೆಲವ್ರು ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅಂದರೆ ಈ ರೀತಿ ಸಿಂಪ್ಟಮ್ಸ್ಗಳನ್ನ. ಬಟ್ ಇದು ಮುಂದೆ ಹೋಗ್ತಾ ಇದ್ದಂತೆ ಕೆಲವ್ರಿಗೆ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ, ಕೆಲವ್ರಿಗೆ ಡಿಕ್ರೀಸ್ ಆಗೋದು ನಾವು ಕಂಡಿದ್ದೇವೆ. ಸೊ ಆ ಟೈಮಲ್ಲಿ ಎಚ್ಚೆತ್ಕೊಳ್ಳೋದು ಒಳಿತು ಅಂತ ಅಂತೀರಾ? ಡೆಫಿನೆಟ್ಲಿ. ಯಾಕಂದರೆ ಒಂದು ಗೈನಕೋಮ್ಯಾಸ್ಟಿಯಾ ಅನ್ನೋದು ಈ ಒಂದು ಅಂದರೆ ಒಂದು ಈ 13-15 ಇಯರ್ಸಲ್ಲೇ ಅವ್ರಿಗೆ ಒಂದು ಗೊತ್ತಾಗುತ್ತೆ, ಆ ಸಿಂಪ್ಟಮ್ಸ್ ಗೊತ್ತಾಗುತ್ತೆ, ಡೆವಲಪ್ಮೆಂಟ್ಸು. ಸೊ ಮತ್ತು ಅವ್ರಿಗೆ ಅಲ್ಲಿ ಏನಾಗುತ್ತೆ, ಅವ್ರಿಗೆ ಒಂದು ಈ ಫ್ರೆಂಡ್ಸ್ ಗ್ರೂಪಲ್ಲಿ ಅಥವಾ ಸ್ಕೂಲಲ್ಲಿ ಆ ಕೀಟ್ಲೆ ಮಾಡ್ತಕ್ಕಂಥದ್ದು ಅವ್ರಿಗೆ ಅದ್ರ ಬಹಳ ಮಾನಸಿಕವಾಗಿ ಒಂದು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಸೊ ಅದನ್ನು ಬಟ್ ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ ಪೇರೆಂಟ್ಸ್ ಆಗಿರಬಹುದು, ಸೊ ಇದು ಮೋಸ್ಟ್ಲಿ ಓನ್ಲಿ ಫ್ಯಾಟ್ ಇರ್ತದೆ, ಸೊ ಹಾಗಾಗಿ ಇದು ಫ್ಯಾಟ್ ಅದು ಮೋಸ್ಟ್ಲಿ ಕರಗುತ್ತೆ ಅಥವಾ ಕಡಿಮೆ ಆಗುತ್ತೆ, ಇದು ಅಂದರೆ ಫ್ಯೂಚರಲ್ಲಿ ಅಂದರೆ ಡೆವಲಪ್ಮೆಂಟ್ ಆಗ್ತಾ ಇದ್ದಂಗೆ ಕಡಿಮೆ ಆಗಬಹುದು ಅನ್ನೋದು ಒಂದು ಅನಿಸಿಕೆ ಇರ್ತದೆ. ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ಈ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಗೆ ಸ್ವಲ್ಪ ಎನ್ಕರೇಜ್ ಮಾಡೋದಿರುತ್ತೆ. ಸೊ ಅದರಲ್ಲಿ ಏನಾದರೂ ಕಡಿಮೆ ಆಗಬಹುದು ಅನ್ನೋದು, ಚೇಂಜಸ್ ಆಗ್ಬೋದಾ ಅನ್ನೋದು ಒಂದು ಇದ್ರ ಮೇಲೆ. ಸೊ ಅದೇ ರೀತಿ ಅವರಿಗೆ ಒಂದು ಡಯಟಲ್ಲೂ ಕೂಡ ಒಂದು ಮಾಡಿಫಿಕೇಶನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಲೈಕ್ ಫ್ಯಾಟ್ ಫುಡ್ಸನ್ನು ಅವಾಯ್ಡ್ ಮಾಡೋದಾಗಲಿ, ಆಯಿಲ್ ಫುಡ್ಸನ್ನು ಅವಾಯ್ಡ್ ಮಾಡೋದಾಗಲಿ. ಸೊ ಆ ಥರದ್ದು ಒಂದು ಎಲ್ಲ ಅವಾಯ್ಡ್ ಮಾಡ್ಕೊಂಡು ಏನಾದರೂ ಚೇಂಜಸ್ ಆಗುತ್ತಾ ಅಂತ ಪ್ರಯತ್ನಗಳಂತೂ ಆಗ್ತಾ ಇರ್ತದೆ. ಬಟ್ ಇಲ್ಲೇನಾಗುತ್ತೆ, ಅದು ಒಂದು ಗ್ಲ್ಯಾಂಡ್ಯುಲರ್ ಎನ್ಲಾರ್ಜ್ಮೆಂಟ್ ಆಗಿರೋದ್ರಿಂದ ಸೊ ಈ ಥರದ ಒಂದು ಪ್ರಯತ್ನಗಳಿಗೆ ರಿಸಲ್ಟ್ಸ್ಗಳು ಸಿಗೋದಿಲ್ಲ. ಸೊ ಹಾಗಾಗಿ ಅವರು ಅದೇ ನೀವು ಹೇಳಿದ ಪ್ರಕಾರ ಅರ್ಲಿ ಏಜಲ್ಲಿ ಅಂದರೆ ಸಿಂಪ್ಟಮ್ಸ್ ಇದ್ದಾಗ ಕಾಸ್ಮೆಟಿಕ್ ಸರ್ಜನನ್ನು ಭೇಟಿಯಾದಾಗ ಅಲ್ಲಿ ಏನಾಗುತ್ತೆ, ಒಂದು ಪ್ರಾಪರ್ ಒಂದು ಗೈಡೆನ್ಸ್ ಸಿಗ್ಬೋದು ಅಂತ ಹೇಳ್ಬೋದು. ಅಂದರೆ ಇಂಟರ್ನಲ್ ಚೇಂಜಸ್ ಆಗ್ತಾ ಇರೋದನ್ನ ಪೇರೆಂಟ್ಸ್ಗಳು ಗಮನಿಸಬೇಕು. ಅಂದರೆ ನೆಗ್ಲೆಕ್ಟ್ ಮಾಡಿ ಯೋಗ ಕ್ಲಾಸಿಂದನೋ ಅಥವಾ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿದ್ರೆ ಸರಿ ಹೋಗುತ್ತೆ ಅಥವಾ ಫುಡ್ಡಲ್ಲಿ ಕಂಟ್ರೋಲ್ ಮಾಡೋದ್ರಿಂದ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಕಾಲಹರಣ ಮಾಡೋದು ಬೇಡ ಅಂತ ಹೇಳ್ತೀರಾ? ಡೆಫಿನೆಟ್ಲಿ. ಅಂದರೆ ಫಸ್ಟ್ ಅವರು ಅದೇ ಕಾಸ್ಮೆಟಿಕ್ ಸರ್ಜನನ್ನು ಭೇಟಿಯಾಗಿ ಅದರದ್ದು ಒಂದು ಕನ್ಸಲ್ಟೇಷನ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಕೆಲವು ಮಾಹಿತಿಗಳು ಸಿಗುತ್ತೆ. ಯಾಕಂದರೆ ನಾವು ಎಕ್ಸಾಮಿನೇಷನ್ ಮಾಡಿದಾಗ ಅದು ಓನ್ಲಿ ಗ್ಲ್ಯಾಂಡ್ಯುಲರ್ ಎನ್ಲಾರ್ಜ್ಮೆಂಟಾ ಅಥವಾ ಒಂದು ಪಾರ್ಟ್ ಆಫ್ ಜನರಲ್ ಒಬೇಸಿಟಿನ, ಸೊ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದಿರ್ತದೆ. ಮತ್ತು ಅವ್ರಿಗೆ ಒಂದು ಗೈಡೆನ್ಸ್ ಕೂಡ ಕೊಡೋದಿರ್ತದೆ. ಇಲ್ಲಾಂತ ಹೇಳಿದ್ರೆ ಅನ್ನೆಸೆಸರಿ ಅದು ಒಂದು ರಿಸಲ್ಟ್ಸ್ ಪೋಸ್ಟ್ಪೋನ್ ಆಗ್ಬೋದು ಅಂತ ಇರ್ತದೆ. ಇನ್ ಕೇಸ್ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಕಾಂಪ್ಲಿಕೇಶನ್ಸ್? ಸಾಮಾನ್ಯವಾಗಿ ಇದು ಒಂಥರ ಮುಜುಗರ ತರುವಂಥ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಮೇನ್ ಪ್ರಾಬ್ಲಮ್ ಇರುವಂಥದ್ದು ಎಂಬರಾಸ್ಮೆಂಟ್ ಸಿಚುವೇಶನ್ ಕ್ರಿಯೇಟ್ ಆಗ್ತಕ್ಕಂಥದ್ದು. ಅಪಿಯರೆನ್ಸಲ್ಲಿ ಅವ್ರಿಗೆ ಏನಾಗುತ್ತೆ, ಈ ಫಿಟ್ ಕ್ಲಾತ್ಸ್ಗಳನ್ನು ಹಾಕ್ಕೊಳ್ಳಿಕ್ಕೆ ಕಷ್ಟ ಇರುತ್ತೆ. ನಾರ್ಮಲ್ ಫಿಟ್ ಕ್ಲಾತ್ಸ್ ಯಾವಾಗಲೂ ಲೂಸ್ ಕ್ಲಾತ್ಸನ್ನು ಹಾಕ್ಕೊಳ್ಬೇಕಾಗಿರುತ್ತೆ, ಅಥವಾ ಪುಲ್ ಓವರ್ಸ್ ಅಂತ ಇರ್ತದೆ, ಅಥವಾ ಈ ಕೆಲವರು ಜಾಕೆಟ್ಸ್ಗಳನ್ನಲ್ಲಿ ಹಾಕೊಂಡು ಕವರ್ ಮಾಡ್ಕೋತಾ ಇರ್ತಾರೆ. ಮತ್ತು ಅದ್ರ ಜೊತೆಯಲ್ಲಿ ಏನಾಗುತ್ತೆ, ಈ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆ ಮಿಕ್ಸ್ ಮಾಡೋದು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಅವ್ರಿಗೆ. ಅದೇ ರೀತಿ ಇವನ್ ಅವರು ಸ್ವಿಮ್ಮಿಂಗ್ ಕೂಡ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಮತ್ತು ಕೆಲವೊಂದು ಆಟಗಳಲ್ಲೂ ಕೂಡ ಭಾಗವಹಿಸಲಿಕ್ಕೆ ಒಂದು ಸ್ವಲ್ಪ ಹಿಂಜರಿಕೆ ಮಾಡ್ತಾ ಇರ್ತಾರೆ. ಯಾಕಂದರೆ ಎಲ್ಲರೂ ಅದನ್ನು ಅವ್ರಿಗೊಂದು ಒಂಥರ ತುಂಬ ಮುಜುಗರ ಆಗ್ತಾ ಇರುತ್ತೆ. ಅದನ್ನೇ ಏನಾದರೂ ಇದನ್ನು ಫೋಕಸ್ ಮಾಡ್ತಾ ಇರ್ತಾರೆ ಅಥವಾ ನೋಡ್ತಾ ಇರ್ತಾರೆ ಅನ್ನೋ ಒಂದು ವಿಷಯ ಇರ್ತದೆ. ಸೊ ಹಾಗಾಗಿ ಅವ್ರಿಗೆ ಯೂಶಲಿ ಇವೆಲ್ಲದ್ರದ್ದು ಸ್ವಲ್ಪ ಹೊರಗಡೆ ಬರ್ತಾರೆ. ಆಮೇಲೆ ಈವನ್ ಅವರೊಂದು ಸ್ಟಡೀಸಲ್ಲೂ ಕೂಡ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಕಡಿಮೆ ಆಗಬಹುದು, ಅದು ಚಾನ್ಸಸ್ ಇರ್ತದೆ. ಯಾವ ರೀತಿ ಸರ್ಜರಿ ಇದು? ಅಂದರೆ ಯಾವ ಏಜ್ ಗ್ರೂಪ್ನವರು ಈ ಒಂದು ಸರ್ಜರಿನ ಮಾಡ್ಕೊಳ್ಬಹುದು? ಐ ಮೀನ್ ಯಾರೇ ಆಗಲಿ ಒಂದು ಅರೌಂಡ್ 13-14 ಇಯರ್ಸ್ ಆದ ನಂತರ ಸಾಮಾನ್ಯವಾಗಿ ನಮ್ಮಲ್ಲಿ ಬರುವಂಥದ್ದು ಅರೌಂಡ್ ಒಂದು 17 to 18 ಇಯರ್ಸ್ ಏಜ್ ಗ್ರೂಪಲ್ಲಿ ಇರ್ತಾರೆ ಸಾಮಾನ್ಯವಾಗಿ. ಸೊ ಇದು ಆಮೇಲೆ ಇವನ್ 30-40 ಇಯರ್ಸಲ್ಲೂ ನಾವು ಇದನ್ನು ಪ್ರೊಸೀಜರ್ಗಳು ಮಾಡ್ತಾ ಇರೋದು ಇರ್ತದೆ. ಸೊ ಅದೇ ರೀತಿ ಇವನ್ ನೆಗ್ಲೆಕ್ಟೆಡ್ ಕೇಸಸ್ ಅಂತೀವಿ. ಸೊ ಅವ್ರಿಗೆ ಒಂದು ಮಾಹಿತಿಯ ಕೊರತೆ ಇರಬಹುದು ಅಥವಾ ಒಂದು ಪ್ರಯತ್ನಗಳು ಆಗಿನೂ ಕೂಡ, ಅಂದರೆ ಡಾಕ್ಟರ್ಸ್ ಲೆವೆಲ್ ಇರ್ಬೋದು, ಸೊ ರಿಸಲ್ಟ್ಸ್ಗಳು ಸಿಗದೆ ಇರ್ಬೋದು. ಹಾಗಾಗಿ ಈವನ್ ಅಟ್ ದ ಏಜ್ ಆಫ್ 50-60ಗಳಲ್ಲೂ ಕೂಡ ಈ ಥರ ಪ್ರೊಸೀಜರ್ಗಳನ್ನು ಮಾಡಿಸ್ತಾ ಇರ್ತಾರೆ. ಕಾರಣಗಳಂದರೆ ಮುಂಚೆ ಅದರದ್ದು ಒಂದು ಸರಿಯಾದ ಒಂದು ಅಂದರೆ ಈ ಥರ ಸರ್ಜರಿಗಳು, ಕಾಸ್ಮೆಟಿಕ್ ಸರ್ಜರಿಗಳು ಇರಲಿಲ್ಲ ಅಂತಲೂ ಕೂಡ ಹೇಳ್ಬೋದು. ಮತ್ತು ಪ್ರಾಪರ್ ಗೈಡೆನ್ಸು ಕೂಡ ಇರ್ತಾ ಇರಲಿಲ್ಲ ಅಂತ ಹೇಳ್ಬೋದು. ಸೊ ಇದು ಒಂದು ಲೈಕ್ ಕಾಸ್ಮೆಟಿಕ್ ಸರ್ಜರಿ ಅಂತ ಹೇಳ್ಬೋದು, ಒಂದು ಡೇ ಕೇರ್ ಸರ್ಜರಿ ಅಂತ ಹೇಳ್ಬೋದು. ಸೊ ಅರೌಂಡ್ ಒಂದು 2 to 3 hours ಪ್ರೊಸೀಜರ್ ಇರುತ್ತೆ. ಸೇಮ್ ಡೇ ಈವ್ನಿಂಗ್ ಡಿಸ್ಚಾರ್ಜ್ ಮಾಡುತ್ತೇವೆ. ಸೊ ಇಲ್ಲಿ ನಾವು ಒಂದು ಲೈಪೋಸೆಕ್ಷನ್ ಅನ್ನೋದು ಮಾಡುತ್ತೇವೆ, ಅಂದರೆ ಮೊದಲನೇದಾಗಿ. ಸೊ ಲೈಪೋಸೆಕ್ಷನ್ ಅಂದರೆ ಆ ಚೆಸ್ಟಿನ ಭಾಗದಲ್ಲಿ ಎಕ್ಸಸ್ ಏನು ಫ್ಯಾಟ್ ಇದೆ ಅದನ್ನು ನಾವು ಒಂಥರ ಸಣ್ಣ ಸಣ್ಣ ಹೋಲ್ಗಳನ್ನು ಮಾಡಿಕೊಂಡು ಹೊರ ತೆಗೆಯಲಾಗುತ್ತೆ.
ಓಕೆ ಸೊ ಅದಾದ ನಂತರ ಉಳಿದಿರ್ತಕ್ಕಂಥ ಗ್ಲ್ಯಾಂಡುಲರ್ ಎನ್ಲಾರ್ಜ್ಮೆಂಟ್ ಅನ್ನ ಒಂದು ಸಣ್ಣ ಒಂದು ಇನ್ಸಿಷನ್ ಮೂಲಕ ಇನ್ಫೀರಿಯರ್ ಪೆರಿ ಏರಿಯೋಲಾರ್ ಇನ್ಸಿಷನ್ ಅಂತ ಹೇಳ್ತೇವೆ. ಆ ಥರ ಒಂದು ಇನ್ಸಿಷನ್ ಮೂಲಕ ನಾವು ಅದು ಹೋಲ್ ಗ್ಲ್ಯಾಂಡ್ ಅನ್ನು ನಾವು ಹೊರ ತೆಗೆಯಲಾಗುತ್ತೆ. ಓಕೆ ಓಕೆ ಸೊ ಅಲ್ಲಿಗೇನಾಗುತ್ತೆ, ಅವರಿಗೆ ಒಂದು ಯಾವುದೇ ಇದು ಹೊಲಿಗೆಯ ಗುರುತುಗಳಿರೋದಿಲ್ಲ ಅಥವಾ ಸರ್ಜರಿಯ ಒಂದು ಕಲೆಗಳಿರೋದಿಲ್ಲ. ಸೊ ಫೈನಲಿ ಅದು ಅವ್ರಿಗೆ ರಿಸಲ್ಟ್ಸು ಕೂಡ ನಾರ್ಮಲ್ ಆಗಿರುತ್ತೆ. ಅಂದರೆ ಅವ್ರಿಗೆ ಇಮಿಡಿಯೇಟ್ಲಿ ಆ ಚೆಸ್ಟ್ ಒಂದು ನಾರ್ಮಲ್ ಲೆವೆಲ್ಲು ಅಥವಾ ಕಾಂಟೂರ್ ಇಮಿಡಿಯೇಟ್ ಆಗಿ ರಿಸಲ್ಟ್ಸು ಸಿಗುತ್ತೆ ಅಂತ ಹೇಳ್ಬೋದು. 2 to 3 ವೀಕ್ಸ್. ಆ 2 to 3 ವೀಕ್ಸ್ ಆದ ನಂತರ ಅವರು ಎಲ್ಲ ಥರದ ಎಕ್ಸಸೈಸ್ಗಳಲ್ಲಿ ಇನ್ವಾಲ್ವ್ಮೆಂಟ್ ಮಾಡಬಹುದಾಗಿರುತ್ತೆ. ಗ್ಲ್ಯಾಂಡ್ ತೆಗೆಯೋದ್ರಿಂದ ಹಾರ್ಮೋನಲ್ ಏನಾದರೂ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತಾ? ಅದಕ್ಕೂ ಅಟ್ ದ ಸೇಮ್ ಟೈಮ್ ಆಲ್ಟರ್ನೇಟಿವ್ ಆಗಿ ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತಾ ಆ ಟೈಮಲ್ಲಿ? ಡೆಫಿನೆಟ್ಲಿ ಇಲ್ಲ. ಯಾಕಂದರೆ ಇದು ಒಂದು ವಿನಾಕಾರಣ ಬಂದಿರತಕ್ಕಂಥದ್ದು. ಅಂದರೆ ಯಾವುದೇ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಅದು ಒಂದು ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆಗಿರೋದಿಲ್ಲ. ಮತ್ತೆ ಇಲ್ಲಿ ಅದು ಚೆಸ್ಟ್ ಗ್ಲ್ಯಾಂಡ್ಸ್ ಕೂಡ ಒಂದು ಹಾರ್ಮೋನ್ಸ್ ಅನ್ನು ಸಿಕ್ರೆಟ್ ಮಾಡೋದಿಲ್ಲ. ಸೊ ಹಾಗಾಗಿ ಅವರ ಹಾರ್ಮೋನಲ್ಲಿ ಯಾವುದೇ ವ್ಯತ್ಯಾಸಗಳು ಇರೋದಿಲ್ಲ. ಸೊ ಯೂಶ್ವಲಿ ಅದ ಮೇಲ್ಸ್ಗೆ ಅದು ಹಾರ್ಮೋನ್ಸ್ ರಿಲೀಸ್ ಮಾಡ್ತಕ್ಕಂಥದ್ದು ಟೆಸ್ಟಿಕಲ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಚೆಸ್ಟ್ ಎನ್ಲಾರ್ಜ್ಮೆಂಟ್ ಅಲ್ಲಿ ಅಂದ್ರೆ ಗ್ಲ್ಯಾಂಡ್ ತೆಗಿಯೋದ್ರಿಂದ ಸೊ ಅವ್ರಿಗೆ ಯಾವುದೇ ತರದ ವೇರಿಯೇಷನ್ಸ್ ಇರಲ್ಲ. ಸೊ ಅಂದ್ರೆ ಲೈಕ್ ಹಾರ್ಮೋನ್ಸ್ ಕೂಡ ನಾರ್ಮಲ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಒಂದು ರೀತಿಯಲ್ಲಿ ಹೇಳ್ಬೋದು ಅಂತ ಹೇಳಿದ್ರೆ ಅಬ್ನಾರ್ಮಲ್ ಇಂದ ಅವರು ನಾರ್ಮಲ್ ಆಗಿರ್ತಾರೆ ಅಂತ ಹೇಳ್ಬೋದು. ಮತ್ತೆ ಇನ್ ಕೇಸ್ ಏನಾದ್ರೆ ಈಗ ಒಂದು ರೀತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಕೊಂಡು ಬರ್ತಾರೆ, ಈಗ ಆಪರೇಷನ್ ಆದ ನಂತರ ಒಂದು 2-3 ವರ್ಷಗಳ ಕಾಲ ಒಂದು ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಾರೆ, ಮತ್ತೆ ಗೇನ್ ಏನಾದರೂ ಫುಡ್ಡಲ್ಲಿ ಏನಾದರೂ ವೇರಿಯೇಷನ್ಸ್ ಆಗೋದು ಅಥವಾ ಬೇರೆ ರೀತಿಯ ಸಮಸ್ಯೆಗಳಾದರೆ ರಿವರ್ಸ್ ಆಗೋ ಚಾನ್ಸಸ್ಗಳೇನಾದರೂ ಇರುತ್ತಾ? ಇದರಲ್ಲಿ ಇದು ಫುಡ್ಡಿಂದ ಆ್ಯಕ್ಚುಲಿ ಅಂದರೆ ಇದು ಡೆವಲಪ್ಮೆಂಟ್ ಆಗಿರೋದಿಲ್ಲ, ಅಂದರೆ ಎಕ್ಸೆಸ್ ಫುಡ್ ಇಂಟೇಕಿಂದ ಡೆವಲಪ್ ಆಗಿರೋದಿಲ್ಲ. ಸೊ ಹಾಗಾಗಿ ಅದು ಫುಡ್ಗೆ ರಿಲೇಷನ್ ಇಲ್ಲದೆ ಇರೋದ್ರಿಂದ ಸೊ ಅಲ್ಲಿ ಅವ್ರಿಗೆ ಯಾವುದೇ ಥರದ ವ್ಯತ್ಯಾಸಗಳಂತೂ ಆಗೋದಿಲ್ಲ. ಆದರೆ ಅವ್ರಿಗೆ ಏನಾದರೂ ಈ ಥರ ನೆಗ್ಲಿಜೆನ್ಸ್ ಇದ್ದರೆ ಅಥವಾ ಎಕ್ಸೆಸ್ ಫುಡ್ ಇಂಟೇಕ್ ಇದ್ದರೆ ಸೊ ಅವ್ರಿಗೆ ಬೇರೆ ಕಡೆ ಫ್ಯಾಟ್ ಡೆಪೋಸಿಷನ್ ಆಗ್ಬೋದು. ಬೇರೆ ಕಡೆ ಎಕ್ಸೆಸ್ ಫ್ಯಾಟ್ ಡೆಪೋಸಿಷನ್ ಅಬ್ಡೋಮನಲ್ಲಿ ಇರಬಹುದು ಅಥವಾ ಇನ್ನಿತರ ಭಾಗಗಳಲ್ಲಿ ಅದು ಡೆಪೋಸಿಷನ್ ಆಗಬಹುದಾಗಿರುತ್ತೆ. ಸೊ ಹಾಗಾಗಿ ಅವರು ಅದರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಎಕ್ಸಸೈಸು ಅಥವಾ ನಾರ್ಮಲ್ ಅಥವಾ ಬ್ಯಾಲೆನ್ಸ್ ಡಯಟಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಬೇರೆ ಭಾಗಗಳು ಅಟ್ಲೀಸ್ಟ್ ಮೇಂಟೈನ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಈ ಭಾಗ ಏನೇ ಕಾರಣಕ್ಕೂ ಅದು ಡಿಫ್ರೆನ್ಸ್ ಆಗಲ್ಲ ಅಂತ ಹೇಳ್ಬೋದು. ಈಗ ತುಂಬಾ ಜನ ಆಪರೇಷನ್ ಗೈನಕೋಮಾಸ್ಟಿ ಆಪರೇಷನ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರ ಅನುಭವಗಳು ಹೇಳ್ಕೊಳ್ತಿರ್ತಾರಲ್ಲ, ಸೊ ಯಾವ ರೀತಿ ವ್ಯಕ್ತಪಡಿಸ್ತಿರ್ತಾರೆ? ಇದು ಗೈನಕೋಮಾಸ್ಟಿಯ ಸರ್ಜರಿಯಲ್ಲಿ ಆಲ್ಮೋಸ್ಟ್ ಆಲ್ ವೆರಿ ಗ್ರಾಟಿಫೈಯಿಂಗ್ ಅಂತ ಹೇಳ್ಬೋದು. ಬಹಳಷ್ಟು ಸಂತೋಷ ಸಿಗುವಂಥ ಒಂದು ಪ್ರೊಸೀಜರ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರು ಬಹಳಷ್ಟು ಒಂದು ಈ ಸೋಷಿಯಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಇರ್ಬೋದು, ಸ್ಟಡೀಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಈ ಥರ ಆಲ್ಮೋಸ್ಟ್ ಆಲ್ ಅದು ರೊಟೀನ್ ಆ್ಯಕ್ಟಿವಿಟೀಸ್ ಎಲ್ಲ ಅವ್ರಿಗೆ ಒಂದು ಸ್ಟಾಪ್ ಆಗಿರುತ್ತೆ ಅಥವಾ ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳ್ಬೋದು. ಮತ್ತು ಇದಕ್ಕೂ ಬಹಳಷ್ಟು ಪ್ರಯತ್ನಗಳು ಆಲ್ರೆಡಿ ಆಗಿರುತ್ತೆ. ಸೊ ಎಲ್ಲೂವರೆಗೆ ರಿಸಲ್ಟ್ಸ್ಗಳು ಸಿಗ್ತಾ ಇರಲ್ಲ. ಅಂದರೆ ಒಂದು ಜಿಮ್ಮಲ್ಲೂ ಕೂಡ ಅಡಕ್ವೇಟ್ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ, ಎಲ್ಲ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಸೊ ಆದರೂ ಕೂಡ ಅವ್ರಿಗೆ ಸಿಗದೇ ಇದ್ದಾಗ ಆಲ್ಮೋಸ್ಟ್ ಅಲ್ಲ ಅದೇ ಸೇಮ್ ಡೇ ಅವ್ರಿಗೆ ಇಮಿಡಿಯೇಟ್ಲಿ ಆ ರಿಸಲ್ಟ್ಸ್ ಸಿಕ್ಕಿದಾಗ ಡೆಫಿನೆಟ್ಲಿ ಆ ಒಂದು ಮೋಸ್ಟ್ ಗ್ರಾಟಿಫೈಯಿಂಗ್ ಇರುತ್ತೆ ಅಥವಾ ಒಂದು ಹ್ಯಾಪಿನೆಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲ್ಲರೂ ಕೂಡ ಅದು ಒಂದು ಅವ್ರಿಗೆಲ್ಲೋ ಒಂದು ಈ ಒಂದು ಐಡೆಂಟಿಟಿ ಮೇಲ್ ಐಡೆಂಟಿಟಿಯಿಂದ ಎಲ್ಲೋ ಒಂದು ಸ್ವಲ್ಪ ತೊಂದರೆ ಆಗಿರುತ್ತೆ. ಸೊ ಅವ್ರಿಗೆ ಆ ಒಂದು ನಾರ್ಮಲ್ ಐಡೆಂಟಿಟಿ ಸಿಕ್ತು ಅಂತ ಹೇಳಿ ಅವರು ಖುಷಿಯಾಗಿರ್ತಾರೆ ಅಂತ ಹೇಳ್ಬೋದು. ಈಗ ತುಂಬ ಜನ ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ, ಅಂದರೆ ಕೆಲವ್ರಿಗೆ ಇದೇ ರೀತಿ ಇರಬೇಕು ಅಂತೆಲ್ಲ ಇರುತ್ತೆ. ಅಂದರೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದಕ್ಕೆ ಅಥವಾ ಮುಂದೆ ಏನೇ ಸಮಸ್ಯೆಗಳಾಗದೇ ಇರೋದಕ್ಕೆ, ರಿವರ್ಸ್ ಆಗದೆ ಇರೋದಕ್ಕೆ, ಸೊ ಈ ಥರ ಎಲ್ಲ ಕ್ವೆಶನ್ಸ್ಗಳು ತುಂಬ ರೇಸ್ ಮಾಡ್ತಿರ್ತಾರೆ. ಯಾವ ರೀತಿ ಪ್ರಶ್ನೆಗಳು ನಿಮ್ಮ ಹತ್ರ ಜಾಸ್ತಿ ಕೇಳ್ತಿರ್ತಾರೆ ಈ ಸಮಸ್ಯೆ ಅನುಭವಿಸ್ತಾ ಇರೋರು ಅಂತ ಹೇಳಿದ್ರೆ? ಅವ್ರಿಗೆ ಮೊದಲನೇದಾಗಿ ಒಂದು ರಿಸಲ್ಟ್ಸ್ ಬಗ್ಗೆ ಒಂದು ಕನ್ಫರ್ಮೇಷನ್ ಬೇಕಾಗಿರುತ್ತೆ. ಅಥವಾ ಒಂದು ಮತ್ತೆ ಅವ್ರಿಗೆ ಮೇಯ್ನಾಗಿ ಕಾಡಿಸ್ತಕ್ಕಂಥದ್ದು ಅಂದರೆ ಇವಾಗ ನಾವು ಚೆಸ್ಟ್ ಲೆವೆಲಲ್ಲಿ ಸರ್ಜರಿ ಮಾಡ್ತಾ ಇರೋದ್ರಿಂದ ಸೊ ಇನ್ನಿತರ ಏನಾದ್ರು ಸೈಡ್ ಎಫೆಕ್ಟ್ಸ್ ಸ್ಯಾಗಿಂಗ್ ಅದ್ರದ್ದು ಡೆಫಿನೆಟ್ಲಿ ಕೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಈ ಸ್ಟೆಚ್ ಮಾರ್ಕ್ಸ್ ಇರೋದಿಲ್ಲ, ನಾರ್ಮಲ್ ಆಗಿರುತ್ತೆ. ಕೆಲವ್ರಿಗಷ್ಟೇ ಇರ್ತದೆ, ಅಂದ್ರೆ ಎಲಾಸ್ಟಿಸಿಟಿ ಅದು ಸ್ಟೆಚ್ ಮಾರ್ಕ್ಸ್ ಇದ್ರೆ ಕಡಿಮೆ ಆಗಿರುತ್ತೆ ಅಂತ. ಸೊ ಅದರ್ವೈಸ್ ಏನಾಗಿರುತ್ತೆ, ಅವ್ರಿಗೆ ಎಷ್ಟೇ ಎನ್ಲಾರ್ಜ್ ಆಗಿದ್ರು ಕೂಡ ಅದು ನಾರ್ಮಲ್ ಲೆವೆಲ್ಗೆ ಅದು ಕಾಂಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಹೆವಿನೆಸ್ ಇಂದ ಅದು ಎಕ್ಸಸ್ ಸ್ಯಾಗಿಂಗ್ ಆಗಿರುತ್ತೆ ಅಥವಾ ಆ ರೀತಿ ಒಂದು ಚೇಂಜಸ್ ಆಗಿರುತ್ತೆ. ಬಟ್ ನಾವು ಇಮಿಡಿಯೇಟ್ಲಿ ಆ ಗ್ಲ್ಯಾಂಡ್ ತೆಗೆದಾಗ ಅದು ಆಲ್ಮೋಸ್ಟ್ ನಾರ್ಮಲ್ ಲೆವೆಲ್ಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಅವ್ರಿಗೆ ಆ ನಾರ್ಮಲ್ ಚೆಸ್ಟ್ ಕಾಂಟೂರ್ ಸಿಗುತ್ತೆ. ಸೊ ಯಾವುದೇ ಥರ ಒಂದು ಈ ಲೂಸ್ ಸ್ಕಿನ್ನು ಅಥವಾ ಸ್ಯಾಗಿಂಗ್ ಆಗಲಿ ಅಥವಾ ರಿಂಕಲ್ಸ್, ಫೋಲ್ಡ್ಸ್, ಯಾವುದೇ ಥರದ ಪ್ರಾಬ್ಲಮ್ಸ್ ಇರೋದಿಲ್ಲ. ಅಂದರೆ ಕೆಲವ್ರಿಗೆ ಇನ್ ಕೇಸ್ ಸ್ಯಾಗಿಂಗ್ ಆದರೆ ಟೈಟ್ನಿಂಗ್ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೇನಾದ್ರು ಪ್ರೊಸೀಜರ್ಸ್ ಮತ್ತೆ ಮಾಡಬೇಕು? ಯೂಶ್ವಲಿ ಏನಾಗುತ್ತೆ ಅಂದರೆ ಈ ಮೇಜರ್ ವೇಟ್ ಲಾಸ್ ಅಂತ ಹೇಳ್ತೀವಿ, ತುಂಬಾನೇ ವೇಟ್ ಲಾಸ್ ಆಗಿದ್ದವರಿಗೆ ಸ್ವಲ್ಪ ಈ ಸ್ಕಿನ್ ಎಲಾಸ್ಟಿಸಿಟಿ ಸ್ವಲ್ಪ ಹಾಳಾಗಿರುತ್ತೆ. ಸೊ ಅಂಥ ಮೇಜರ್ ವೇಟ್ ಲಾಸ್ ಪೇಷಂಟ್ಸ್ಗಳಿಗೆ ಕೆಲವರಿಗೆ ನಾವು ಅದಕ್ಕೆ
ಚೆಸ್ಟ್ ಪ್ಲಾಸ್ಟಿ ಅನ್ನೋ ಒಂದು ಪ್ರೊಸೀಜರ್ ಕೂಡ ಮಾಡಲಾಗುತ್ತೆ. ಸೊ ಅಂದರೆ ಟೈಟನಿಂಗ್ ಅಲಾಂಗ್ ವಿತ್ ದ ಒಂದು ಕರೆಕ್ಷನ್ ರಿಮೂವಲ್ ಆಫ್ ಎಕ್ಸಸ್ ಜೊತೆಯಲ್ಲೇ ಆ ಟೈಟನಿಂಗ್ ಪ್ರೊಸೀಜರ್ ಚೆಸ್ಟ್ ಪ್ಲಾಸ್ಟಿ ಅಂತ ಹೇಳ್ತೇವೆ. ವೆರಿ ರೇರ್ ಅಂತ ಹೇಳ್ಬೋದು, ಅಥವಾ ಈ ಮೇಜರ್ ವೇಟ್ ಲಾಸ್ ಇರುವವರಿಗೆ ನೆಸೆಸಿಟಿ ಅಂತ ಹೇಳ್ಬೋದು. ಸೊ ಅಂಥವ್ರಿಗೂ ಕೂಡ ಒಂದು ನಾರ್ಮಲ್ ಕಾಂಟೂರನ್ನು ಕೊಡಬಹುದಾಗಿರುತ್ತೆ. ಅಂದರೆ ಕರ್ಲ್ಸ್ ಅಂಡ್ ಕರ್ವ್ಸ್ ಅಲ್ಲಿ ಈಗ ಎಷ್ಟೋ ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಇದನ್ನು ಹೊರತುಪಡಿಸಿದಂತೆ ಬೇರೆ ಯಾವುದಕ್ಕೆಲ್ಲ ಟ್ರೀಟ್ಮೆಂಟ್ಸ್ ಕೊಡಲಾಗುತ್ತೆ? ಸೊ ಗೈನಕೋಮ್ಯಾಸ್ಟಿ ಅನ್ನೋದು ಲೈಕ್ ಅದೇ ಮೇಲ್ ಚೆಸ್ಟ್ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ತಾ ಇದ್ದೆ. ಸೊ ಕೆಲವರಿಗೆ ಲೈಕ್ ಅವ್ರಿಗೆ ಈವನ್ ಅಬ್ಡಮನಲ್ಲೂ ಕೂಡ ಎಕ್ಸೆಸ್ ಫ್ಯಾಟ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಅದನ್ನು ಲೈಪೋಸೆಕ್ಷನ್ ಮಾಡುತ್ತೇವೆ ಸೈಮಲ್ಟೇನಿಯಸ್ಲಿ, ಅಂದರೆ ಚೆಸ್ಟ್ ಮತ್ತು ಅಬ್ಡಮನ್ ಕಾಂಟೂರಿಂಗ್ ಒಟ್ಟಿಗೆ ಆಗೋಗ್ಬಿಡುತ್ತೆ. ಸೊ ಕೆಲವರಿಗೆ ಮೇಲ್ಸ್ಗೆ ಓನ್ಲಿ ಅಬ್ಡಮನ್ ಎಕ್ಸೆಸ್ ಮಾತ್ರ ಇರುತ್ತೆ, ಅಂಥವ್ರಿಗೆ ನಾವು ಲೈಪೋಸೆಕ್ಷನ್ ಮಾಡಬಹುದಾಗಿರುತ್ತೆ. ಸೊ ಅದೇ ರೀತಿ ಒಬೆಸಿಟಿ ಈವನ್ ಫೀಮೇಲ್ಸಲ್ಲಿ ವೆರಿ ಕಾಮನ್ ಆಗಿರುತ್ತೆ. ಸೊ ಅವ್ರಿಗೂ ಕೂಡ ನಾವು ಲೈಪೋಸೆಕ್ಷನ್ ಮಾಡೋದ್ರಿಂದ ಪರ್ಮನೆಂಟ್ ರಿಸಲ್ಟ್ಸ್ ಕೊಡ್ಬೋದಾಗಿರುತ್ತೆ. ಅಂತ ಹೇಳಿದ್ರೆ ಸೊ ಅವರಿಗೆ ಕಾಮನ್ ಆಗಿರ್ತಕ್ಕಂಥದ್ದು ಅಬ್ಡಮನಲ್ಲಿ. ಸೊ ಬೇರೆ ಪಾರ್ಟ್ಸ್ಗಳಲ್ಲೂ ಅವರಿಗೆ ಕಾಮನ್ ಆಗಿರ್ತದೆ. ಸೊ ಲೈಕ್ ಥೈಸ್ ಇರ್ಬೋದು, ಬಟಕ್ಸ್ ಇರಬಹುದು, ಸೊ ಆರ್ಮ್ಸ್ ಇರಬಹುದು, ಅಪ್ಪರ್ ಬ್ಯಾಕ್ ಇರಬಹುದು, ಸೊ ಅಥವಾ ಫೇಸ್ ಇರ್ಬೋದು, ಡಬಲ್ ಚಿನ್ ಇರ್ಬೋದು. ಸೊ ಈ ಥರ ಯಾವುದೇ ಪಾರ್ಟ್ಸಲ್ಲಿ ಇದ್ರೂ ಕೂಡ ಒಬೆಸಿಟಿ ಅವರಿಗೆ ಲೈಪೋಸೆಕ್ಷನ್ ಮೂಲಕ ನಾವು ಅವರಿಗೆ ಪರ್ಮನೆಂಟ್ ರಿಸಲ್ಟ್ಸನ್ನು ಕೊಡಬಹುದಾಗಿರುತ್ತೆ. ಸೊ ಅದೇ ರೀತಿ ಕಾಸ್ಮೆಟಿಕ್ ಬ್ರೆಸ್ಟ್ ಸರ್ಜರೀಸ್ ಅಂತ ಇರುತ್ತೆ. ಸೊ ಫೀಮೇಲ್ಸ್ಗೆ ವಾಲ್ಯೂಮ್ ಕಡಿಮೆ ಇದ್ದರೆ ಬ್ರೆಸ್ಟಲ್ಲಿ ಅದು ಬ್ರೆಸ್ಟ್ ಆಗ್ಮೆಂಟೇಷನ್ ಅಂತ ಮಾಡ್ತೇವೆ. ಸೊ ವಾಲ್ಯೂಮ್ ಅಥವಾ ಜಾಸ್ತಿ ಇದ್ರೆ ನಾವು ಬ್ರೆಸ್ಟ್ ರಿಡಕ್ಷನ್ ಅನ್ನೋ ಪ್ರೊಸೀಜರನ್ನು ಮಾಡಲಾಗುತ್ತೆ. ಅಥವಾ ಸ್ಯಾಗಿಂಗ್ ಇದ್ರೆ ಬ್ರೆಸ್ಟ್ ಲಿಫ್ಟ್ ಅನ್ನೋ ಪ್ರೊಸೀಜರನ್ನು ಮಾಡಲಾಗುತ್ತೆ. ಸೊ ಅದೇ ರೀತಿ ನೋಡಿದಾಗ ನಾವು ಈ ಫೇಶಿಯಲ್ ಕಾಸ್ಮೆಟಿಕ್ ಸರ್ಜರೀಸ್ ಅಂತ ನೋಡಿದಾಗ ಈ ಒಂದು ನೋಸಲ್ಲಿ ಕೆಲವು ವೇರಿಯೇಷನ್ಸ್ ಅಂದರೆ ನೋಸ್ ರೀಶೇಪಿಂಗ್ ಅಂತ ಹೇಳ್ತೇವೆ. ಅಂಥ ಒಂದು ಇದಕ್ಕೆ ನಾವು ರೈನೋಪ್ಲಾಸ್ಟಿ ಅಂತ ಹೇಳ್ತೇವೆ. ಸೊ ಆ ಪ್ರೊಸೀಜರಿಂದ ಮತ್ತು ಅದೇ ರೀತಿ ಈ ಏಜ್ ಚೇಂಜಸ್ ಇರುತ್ತೆ ಕೆಲವರಿಗೆ. ಸೊ ಸ್ಯಾಗಿಂಗ್ ಇರಬಹುದು, ಅಥವಾ ರಿಂಕಲ್ಸ್ ಇರಬಹುದು, ಫೋಲ್ಡ್ಸ್ ಇರಬಹುದು. ಸೊ ಅಂಥವ್ರಿಗೆ ನಾವು ಫೇಸ್ ಲಿಫ್ಟ್ ಪ್ರೊಸೀಜರು ಅಥವಾ ನೆಕ್ ಲಿಫ್ಟ್ ಪ್ರೊಸೀಜರು, ಬ್ಲೆಫರೋಪ್ಲಾಸ್ಟಿ ಅಂತೀವಿ, ಅಂದರೆ ಲೈಕ್ ಐಲಿಡ್ಸ್ ಸರ್ಜರೀಸ್ ಅಂತ ಹೇಳ್ಬೋದು, ಬ್ರೋ ಲಿಫ್ಟ್ ಅಂತ ಹೇಳಿ. ಸೊ ಈ ರೀತಿ ಒಂದು ಫೇಶಿಯಲ್ ಕಾಸ್ಮೆಟಿಕ್ ಸರ್ಜರಿ, ಈವನ್ ಡಿಂಪಲ್ ಕ್ರಿಯೇಷನ್ ಆಗುತ್ತೆ. ಸೊ ಲಿಪ್ ವೇರಿಯೇಷನ್ಸ್ ಇದ್ರೆ ಲಿಪ್ ಆಗ್ಮೆಂಟೇಷನ್ ಅಥವಾ ರಿಡಕ್ಷನ್ ಪ್ರೊಸೀಜರು ಕೂಡ ಆಗುತ್ತೆ. ಸೊ ಈ ಥರದ್ದೆಲ್ಲ ಒಂದು ಫೇಶಿಯಲ್ ಕಾಸ್ಮೆಟಿಕ್ ಸರ್ಜರಿಗಳನ್ನು ನಾವು ಮಾಡಬಹುದಾಗಿರುತ್ತೆ. ಸೊ ಇನ್ನೂ ನಾವು ಇವಾಗ ಹೇರ್ ಲಾಸ್ಗೆ ಅಂತ ನಾವು ನೋಡಿದಾಗ, ಸೊ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ನೋಡಿದಾಗ ಲೈಕ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್. ಸೊ ಸಾಮಾನ್ಯವಾಗಿ ನಾವು ಮೇಲ್ಸ್ಗೆ ನಾವು ಮಾಡ್ತಕ್ಕಂಥದ್ದು ಇರುತ್ತೆ ಸ್ಕ್ಯಾಲ್ಪ್ಗೆ. ಬಟ್ ಅವರಲ್ಲೂ ಕೂಡ ಇವನ್ ಮುಸ್ಟ್ಯಾಶ್ ಮತ್ತು ಬಿಯರ್ಡ್ ಡೆವಲಪ್ಮೆಂಟ್ ಆಗದೇ ಇರೋವರಿಗೆ ಮುಸ್ಟ್ಯಾಶ್ ಮತ್ತು ಬಿಯರ್ಡ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಮಾಡ್ಬೋದಾಗಿರುತ್ತೆ. ಸೊ ಫೀಮೇಲ್ಸ್ಗೂ ಕೂಡ ಅಂದರೆ ತುಂಬ ಸಿವಿಯರ್ ಹೇರ್ ಲಾಸ್ ಇದ್ದರೆ ಸೊ ಅವ್ರಿಗೂ ಕೂಡ ನಾವು ಇದನ್ನು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ಐಬ್ರೋ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಮಾಡ್ಬೋದಾಗಿರುತ್ತೆ. ಸೊ ಅದೇ ರೀತಿ ಕೆಲವರಿಗೆ ಲೈಕ್ ಟಮಿಟಕ್ ಅಂದರೆ ಫೀಮೇಲ್ಸ್ಗೆ ಎಸ್ಪೆಷಲಿ ಪೋಸ್ಟ್ ಪ್ರೆಗ್ನೆನ್ಸಿ ಆದ ನಂತರ ಸೊ ಸುಮಾರು ಚೇಂಜಸ್ ಆಗಿರುತ್ತೆ, ವೀಕನಿಂಗ್ ಆಗಿರುತ್ತೆ ಇವೆಲ್ಲ. ಸೊ ಅಂಥವ್ರಿಗೆ ಕೂಡ ನಾವು ಟಮಿಟಕ್ ಪ್ರೊಸೀಜರ್ನ ನಾವು ತಿಳಿಸಲಾಗುತ್ತೆ. ಈವನ್ ನಾವು ಕಾಸ್ಮೆಟಿಕ್ ಜೆನೆಟಲ್ ಸರ್ಜರೀಸು ಕೂಡ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಈಗ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಹೊರತುಪಡಿಸಿದ್ರೆ ಇಂಟರ್ನಲ್ಲೂ ಕೂಡ ಟ್ಯಾಬ್ಲೆಟ್ಸ್ಗಳು ಆ ಥರದ್ದೆಲ್ಲ ತೆಗೆದುಕೊಳ್ಬೇಕಾಗುತ್ತೆ ಈ ಸಂದರ್ಭಗಳಲ್ಲಿ? ಪೋಸ್ಟ್ ಆಪ್ ಒಂದು ಮೆಡಿಕೇಶನ್ಸ್ ಅಂದರೆ ಯೂಶ್ವಲಿ 1 ವೀಕ್ ಇರುತ್ತೆ, ಅಥವಾ ಮ್ಯಾಕ್ಸಿಮಮ್ 10 ಡೇಸ್ ತನಕ ಇರುತ್ತೆ. ಸೊ ನಾಟ್ ಮೋರ್ ದೆನ್ ದಟ್ ಯೂಶ್ವಲ್. ಅಷ್ಟರಲ್ಲೇ ಅವರಿಗೆ ಪೋಸ್ಟ್ ಆಪ್ ಒಂದು ಪೇನ್ ಕಿಲ್ಲರ್ ಅಥವಾ ಆಂಟಿಬಯೋಟಿಕ್ಸ್ ಆ ರೀತಿ ಅಷ್ಟೇ ಇರುತ್ತೆ. ಸೊ ಈ ಥರ ಮೇಂಟೆನೆನ್ಸ್ ಥೆರಪಿ ಅಂತ ಯಾವುದೂ ಇರೋದಿಲ್ಲ. ಅಂದರೆ ಯಾವುದೇ ಒಂದು ಪ್ರೊಸೀಜರ್ಗಳಿಗೆ ಸೊ ಈ ಥರ ಒಂದು ಟ್ಯಾಬ್ಲೆಟ್ಸ್ ಲಾಂಗ್ ಟರ್ಮಲ್ಲಿ ತೊಗೋಬೇಕು, ಮೆಡಿಕೇಶನ್ಸು, ಸೊ ಆ ಥರದ್ದು ಯಾವುದೂ ಇರೋದಿಲ್ಲ. ಸೊ ಸರ್ಜರಿಗಳು ಲೈಕ್ ರಿಸಲ್ಟ್ಸ್ ಕೊಡುತ್ತೆ, ಮತ್ತು ಹಾಗೆ ಕೂಡ ಲಾಂಗ್ ಟರ್ಮಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ನಮಸ್ಕಾರ. ಇನ್ನು ಡಾಕ್ಟರ್ ಗಿರೀಶ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಕರ್ಲ್ಸ್ ಅಂಡ್ ಕರ್ವ್ಸ್ ಕಾಸ್ಮೆಟಿಕ್ ಸರ್ಜರಿ, ನಂಬರ್ 760/15, 5ನೇ ಮುಖ್ಯ ರಸ್ತೆ, 8ನೇ ಕ್ರಾಸ್, MC ಲೇಔಟ್, ವಿಜಯನಗರ, ಬೆಂಗಳೂರು 560040. ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. www.curlsandcurls.com ವಿಸಿಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸ್ನ ನೀವು ಪಡ್ಕೊಳ್ಬಹುದಾಗಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 8088400400, ಮತ್ತೊಂದು ಸಂಖ್ಯೆ 9448571216. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರಿ TV9.